ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಮದರ್ಸ್ ಡೇ. ಸೊ ನಾನು ಫಸ್ಟು ಮದರ್ಸ್ ಡೇಗೆ ನಮ್ಮ ಅಮ್ಮಂಗೆ ಏನಾದ್ರು ಗಿಫ್ಟ್ ಎಲ್ಲ ಕೊಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಗಿಫ್ಟ್, ಮೆಟೀರಿಯಲಿಸ್ಟಿಕ್ ಗಿಫ್ಟ್ ಏನಾದ್ರು ಯಾವಾಗಲೂ ಕೊಡ್ತಾ ಇರ್ತೀವಿ ಯೂಶ್ವಲಾಗಿ ಎಲ್ಲ ಆರ್ಡರ್ ಮಾಡಿ. ಸೊ ಇವತ್ತು ನಾನು ಎಲ್ಲ ಫುಲ್ ಯೋಚನೆ ಮಾಡಬೇಕಾದ್ರೆ ನಮ್ಮ ಅಮ್ಮಂಗೆ ಏನು ಫುಲ್ ಖುಷಿ ಆಗುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಅಮ್ಮಂಗೆ ಅಡುಗೆ ಮನೆಯಿಂದ ಫುಲ್ ಕಂಪ್ಲೀಟಾಗಿ ಬ್ರೇಕ್ ಕೊಟ್ಟರೆ ಫುಲ್ ಸಖತ್ ಖುಷಿ ಆಗುತ್ತೆ. ಸೊ ಇವತ್ತು ಹೆಂಗಿದ್ರು ಮದರ್ಸ್ ಡೇ, ಸಂಡೇ ಬೇರೆ ಇದೆ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಅಮ್ಮಂಗೆ ಎಂಟ್ರಿನೇ ಇಲ್ಲ ಅಡುಗೆ ಮನೇಲಿ. ಯೂಶ್ವಲಾಗೂ ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಅಡುಗೆ ಮನೆಯಲ್ಲೆಲ್ಲ. ಬಟ್ ಇವತ್ತು ಅವ್ರು ಅಡುಗೆ ಮನೆಗೆ ಬರೋಂಗಿಲ್ಲ. ಆ ಥರ ಹೇಳಿದ ತಕ್ಷಣವೇ ಅವ್ರಿಗೆ ಫುಲ್ಲು ಖುಷಿ ಆಯಿತು. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಏನು ಮಾಡಿದೆ, ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಅದೆಲ್ಲ ಏನು ತೋರಿಸೋದಂತ ಅದನ್ನು ನಾನು ವೀಡಿಯೋ ಮಾಡಿಲ್ಲ. ಸೊ ಇವಾಗ ಮಧ್ಯಾಹ್ನ ಲಂಚ್, ಡಿನ್ನರ್ ಎಲ್ಲನೂ ನಾನೇ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮಪ್ಪ ನೆನ್ನೆ ಮಂಗ್ಳೂರಿಗೆ ಹೋಗಿದ್ರು, ಮೊನ್ನೆ ಎಲ್ಲ. ಸೊ ನಮ್ಮಪ್ಪ ಮಂಗ್ಳೂರಿಗೆ ಹೋದಾಗೆಲ್ಲ ಅಲ್ಲಿಂದ ಫಿಶ್ ತರ್ತಾರೆ, ಬೀಚಲ್ಲಿ ಸಿಗುತ್ತಲ್ವ, ಅಲ್ಲಿಂದನೇ ಫಿಶ್. ಅಲ್ಲಿ ಫುಲ್ ನೀಟಾಗಿ ಪ್ಯಾಕ್ ಮಾಡಿ ಐಸ್ ಎಲ್ಲ ಹಾಕಿಬಿಟ್ಟು ಫುಲ್ ನೀಟಾಗಿ ಕ್ಲೋಸ್ ಮಾಡಿ ಕೊಡ್ತಾರೆ. ಸೊ ನಿನ್ನೆ ರಾತ್ರಿ ಬಂದರು. ನಿನ್ನೆ ರಾತ್ರಿ ಫುಲ್ ಅಂಜಲ್ ಫಿಶ್ ಮತ್ತು ಇನ್ನೂ ಬೇರೆ ಬೇರೆ ಥರ ಎಲ್ಲ ಫಿಶ್ ಎಲ್ಲ ತಂದಿದ್ದಾರೆ. ಅದಕ್ಕೆ ಇವತ್ತು ನಾನು ಅಂಜಲ್ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರ್ ಎರಡೂ ನಾನೇ ಮಾಡ್ತಾಯಿದ್ದೀನಿ. ಫಿಶ್ ಸಾಂಬಾರೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಯೂಟ್ಯೂಬಲ್ಲೇ ನೋಡಿಬಿಟ್ಟು ಮತ್ತೆ ಯೂಟ್ಯೂಬ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಅಮ್ಮಂಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಅಂದರೆ ಯಾರೆಲ್ಲ ಅಮ್ಮಂದಿರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾನು ಸಾಂಬಾರು ಮಾಡ್ಕೋತೀನಿ. ಸಾಂಬಾರಿಗೆ ಫಿಶ್ಗೆಲ್ಲ ಸಾಂಬಾರು ಏನೇನು ಬೇಕು, ಫಿಶ್ಗೆ ಈ ಥರ ಫಿಶ್ ತೊಗೊಂಡಿದ್ದೀನಿ ಸಾಂಬಾರಿಗೆ. ಇದಕ್ಕೆ ನಾನಿಲ್ಲಿ ಜಸ್ಟ್ ಅರಿಶಿನ ಮತ್ತು ಸಾಲ್ಟ್ ಮತ್ತು ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮ್ಯಾರಿನೇಟ್ ಅಂದರೆ ಒಂದು 10-15 ನಿಮಿಷ ಅಷ್ಟೇ. ಸೊ ಇವಾಗ ಇದಕ್ಕೆ ಸಾಂಬಾರಿಗೆ ಏನೇನೆಲ್ಲ ಮಸಾಲ ಬೇಕಂತ ತೋರಿಸ್ತೀನಿ, ಓಕೆ? ಮತ್ತು ಅಂಜಲ್ ಫಿಶ್ಗೂ ಅಷ್ಟೇ, ಅದಕ್ಕೂ ಸೇಮ್ ಮಸಾಲ ಹಾಕ್ಬಿಟ್ಟಿಟ್ಟಿದ್ದೀನಿ. ಅದನ್ನು ಆಮೇಲೆ ಲಾಸ್ಟಲ್ಲಿ ಮಾಡ್ಕೋತೀನಿ. ಸೊ ಇವಾಗ ಸಾಂಬಾರಿಗೆ ಏನೇನೆಲ್ಲ ಮಸಾಲ ಬೇಕಂತ ತೋರಿಸ್ತೀನಿ, ಓಕೆ? ಸಾರಿ ಗಾಯ್ಸ್, ನಾನು ವಿಡಿಯೋ ಇಟ್ಬಿಟ್ಟು ಅದನ್ನು ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರ್, ಆಮೇಲೆ ಸ್ವಲ್ಪ ಒಂದು 4-5 ಕಾಳು ಮೆಂತ್ಯ, ಇಷ್ಟನ್ನು ಹಾಕಿಬಿಟ್ಟು ಜಸ್ಟ್ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹುರಿ ಇಟ್ಕೋಬಾರ್ದು, ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ. ಧನಿಯಾ 1-2 ಸ್ಪೂನ್ ಸಾಕು, ಇಲ್ಲಾಂದರೆ ಫುಲ್ ಮಸಾಲ ಜಾಸ್ತಿ ಆಗುತ್ತೆ ಧನಿಯಾ ಜಾಸ್ತಿ ಹಾಕಿದ್ರೆ. ಸೊ ಸ್ವಲ್ಪ 2 ಸ್ಪೂನ್ ಅಷ್ಟು ಇದಿಷ್ಟು ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಅರ್ಧ ಹೋಳು ಕಾಯಿ ತುರಿ. ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನಾನು ಈ ಫಿಶ್ನ ಯಾರಿಂದ ಅಂದರೆ ಯಾವ ಯೂಟ್ಯೂಬ್ ಚಾನಲಿಂದ ಅಂದರೆ ಪ್ರಿಯಾ ಮಧ್ಯಮ ಕುಟುಂಬ ಚಾನಲ್, ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫಿಶ್ ರೆಸಿಪೀಸ್ ಎಲ್ಲ. ಅವರು ಮಂಗಳೂರವರಲ್ವಾ, ಸೊ ಫಿಶ್ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಅವ್ರ ಚಾನಲಲ್ಲಿ ನೋಡಿಬಿಟ್ಟು ಮಾಡ್ತಾ ಇರೋದು. ಮುಂಚೆ ಒಂದ್ಸಲ ಅಂಜಲ್ ಫಿಶ್ ಅದೇ ಚಾನಲಲ್ಲಿ ನೋಡ್ಬಿಟ್ಟು ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಅವರಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರು. ನನಗೆ ಕೊಬ್ಬರಿ ಎಣ್ಣೆ ಎಲ್ಲ ಇಷ್ಟ ಆಗಲ್ಲ, ನಾನು ನಾರ್ಮಲ್ ರಿಫೈನ್ಡ್ ಆಯಿಲ್ ಹಾಕಿದೆ. ಬಟ್ ಅಲ್ಲಿ ನೋಡ್ಕೊಂಡು ಮಾಡಿದ್ರೆ ಫಿಶ್ ರೆಸಿಪೀಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ, ಇಷ್ಟಾದರೆ ಸಾಕು, ತೀರಾ ಟೋಸ್ಟ್ ಮಾಡೋಕ್ಕೂ ಹೋಗಬಾರ್ದು. ನೆಕ್ಸ್ಟ್ ಅವೆರಡು ಆಯ್ತಲ್ವ, ಅದಾದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಬಿಟ್ಟು ಇದೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕು. ಇದು ಜಸ್ಟ್ ಕಲರಿಗಷ್ಟೇ, ಇನ್ನು ಮಿಕ್ಕಿದ್ದು ಖಾರಕ್ಕೆ. ಸೊ ಇವಾಗ ಎಲ್ಲ ಮಸಾಲ ಏನೇನು ಬೇಕು ಅದನ್ನೆಲ್ಲ ಡ್ರೈ ಟೋಸ್ಟ್ ಮಾಡಾಯಿತು. ತೀರಾ ಟೋಸ್ಟ್ ಮಾಡಬಾರ್ದು, ಸ್ವಲ್ಪ ಡ್ರೈ ಟೋಸ್ಟ್ ಮಾಡಿಬಿಟ್ಟು ಇವಾಗ ಅದು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅಂಜಲ್ ಫಿಶ್ ಫ್ರೈಗೆ ಇದಕ್ಕೂ ಸೇಮ್ ಆಲ್ಮೋಸ್ಟ್
ಸೇಮ್ ಮಸಾಲಾನೇ ಅದನ್ನು ಆಮೇಲೆ ಮಾಡ್ತೀನಿ. ಸೊ ಆ್ಯಕ್ಚುಲಿ ನೀವು ನೋಡ್ಬೋದು ನಾನು ಹೇರ್ ಕಲರಿಂಗ್ ಮಾಡಿಸಿದ್ದೀನಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಹೇರ್ ಕಲರಿಂಗ್ ಮಾಡಿಸ್ಬೇಕಂತ. ನಾನು ಆ್ಯಕ್ಚುಲಿ ಒಂದು ಬೇರೆ ಕಲರ್ ಇಟ್ಕೊಂಡು ಹೋಗಿದ್ದು, ಬಟ್ ಅವರು ಆ ಕಲರ್ ಚೆನ್ನಾಗಿ ಕಾಣಿಸಲ್ಲ, ಹೊಸದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಅದು ಫೇಡ್ ಆಗ್ತಾ ಆಗ್ತಾ ಫುಲ್ ವೈಟ್ ಹೇರ್ ಥರ ಕಾಣುತ್ತೆ, ಅದು ಬೇಡ ಇದನ್ನು ಹಾಕಿ ಅಂದ್ಬಿಟ್ಟು ಇದು ಯಾವುದೋ ಕಲರ್ ಹೇಳಿದ್ರು. ಸೊ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿದೆ. ಈ ವ್ಲಾಗು ಕೂಡ ಮಾಡಿದ್ದೀನಿ ನಾನು, ಎಲ್ಲಿ ಮಾಡಿಸಿದ್ದು ಅದು ಫುಲ್ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ಸೊ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಆಯಿತಾ. ಸೊ ಫಸ್ಟು ಇಲ್ಲಿ ಏನೇನು ಕಾಳು ಮೆಣಸು ಅದೆಲ್ಲ ಹಾಕ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಒಂದು ಬೌಲಷ್ಟು ಸ್ವಲ್ಪ ಹಾಕೋಬೇಕು. ಇಷ್ಟು ದಪ್ಪ ಹುಣಸೆಹಣ್ಣು ಹಾಕಾದ್ಮೇಲೆ ಸೊ ಇವಾಗ ಮಸಾಲ ಎಲ್ಲ ರೆಡಿ ಆಯಿತು. ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಟೊಮ್ಯಾಟೊ ಮತ್ತು ಪೇಸ್ಟ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಫಿಶ್ ಹಾಕಬೇಕು. ಫಿಶ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ತುಂಬ ಸಾಫ್ಟ್ ಇರುತ್ತೆ, ತುಂಬ ಬೇಯಿಸಿದ್ರೆ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ, ಅದಕ್ಕೆ ಫಿಶ್ನ ಲಾಸ್ಟಲ್ಲಿ ಹಾಕಬೇಕು. ಇವಾಗ ಆ್ಯಕ್ಚುಲಿ ಅದು ಮಧ್ಯಮ ಕುಟುಂಬದಲ್ಲಿ ಅವರು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಫಿಶ್ಗೆಲ್ಲ, ಬಟ್ ನನಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ನಾರ್ಮಲ್ ರಿಫೈನ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಆಗಲಿ ಏನೇ ಆಗಲಿ ಯಾವುದೇ ಅಡುಗೆ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಸೊ ಎಣ್ಣೆ ಹಾಕಾಯಿತು. ಸೊ ಹಿಂದೆ ಎಲ್ಲ ಸ್ವಲ್ಪ ಮೆಸ್ ಇದೆ, ಪ್ಲೀಸ್ ಅಡ್ಜಸ್ಟ್, ಯಾಕಂದರೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ, ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ ಮೆಸ್ಸಿಯಾಗಿ. ಎಣ್ಣೆ ಕಾದ್ಮೇಲೆ 2 ಕಡ್ಡಿ ಕರಿಬೇವು, ನಾನು 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಟೊಮ್ಯಾಟೊ ಫ್ರೈ ಆಗ್ತಾಯಿದೆ. ಸೊ ನಿಮ್ಮದು ಮತ್ತು ನಿಮ್ಮ ಅಮ್ಮನ ಜೊತೆ ಬಾಂಡ್ ಎಲ್ಲ ಹೇಗಿದೆ? ನಂದು ಮತ್ತು ನಮ್ಮ ಅಮ್ಮಂದು ಬಾಂಡ್ ಹೇಳಬೇಕಂದ್ರೆ, ನಾನು ಮತ್ತು ನಮ್ಮ ಅಕ್ಕನ ಜೊತೆ ಆಗಲಿ ವಿ ಆರ್ ವೆರಿ ಫ್ರೆಂಡ್ಲಿ. ತುಂಬ ಯಾವತ್ತೂ ಅಂತ ಸ್ಟ್ರಿಕ್ಟ್ ಮಾಮ್ ಆ ಥರ ನಮಗೆ ಯಾವತ್ತೂ ಅನಿಸಿಲ್ಲ. ಶಿ ಇಸ್ ವೆರಿ ಫ್ರೆಂಡ್ಲಿ. ಏನೇ ಆದರೂ ಫುಲ್ ಫ್ರೀಯಾಗಿ ಶೇರ್ ಮಾಡ್ಕೋತೀನಿ. ಕಾಲೇಜ್ ಡೇಸಿಂದನೂ ಅಷ್ಟೇ, ಕಾಲೇಜಲ್ಲಿ ಏನಾಗುತ್ತೆ ಪ್ರತಿಯೊಂದು, ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ, ಎಲ್ಲನೂ ಪ್ರತಿಯೊಂದು ನಮ್ಮ ಅಮ್ಮ ಮತ್ತು ಅಕ್ಕರ ಹತ್ರ ಫುಲ್ ಕಂಪ್ಲೀಟಾಗಿ ಪಿನ್ ಟು ಪಿನ್ ನಾನು ಶೇರ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಸೊ ನಾನಂತೂ ನಮ್ಮ ಅಮ್ಮಂಗೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ, ಅಪ್ಪನಿಗಿಂತ ನನಗೆ ಅಮ್ಮನ ಜೊತೆ ತುಂಬಾ ಅಟ್ಯಾಚ್ಮೆಂಟ್. ಸೊ ನನಗೆ ಅಮ್ಮ ಏನಾದ್ರು ಇಲ್ಲ ಕಾಣಿಸ್ತಾ ಇಲ್ಲ ಅಂತಂದರೆ, ಏನೂ ಮಾತಾಡಿಲ್ಲ ಅಂದರೂ ಸರಿ, ನಾನು ಸುಮ್ಮನೆ ರೂಮಲ್ಲಿ ನನ್ನ ಪಾಡಿಗೆ ನಾನು ಇದ್ರು ಸರಿ, ಬಟ್ ನಮ್ಮಮ್ಮ ಮನೆಯಲ್ಲೇ ಇರಬೇಕು ಯಾವಾಗಲೂ. ಅವಳಿಂದನೂ ಅಷ್ಟೇ ತುಂಬ ಅಟ್ಯಾಚ್ಮೆಂಟ್. ಸೊ ನಿಮ್ಮದು ಮತ್ತು ನಿಮ್ಮ ಅಮ್ಮಂದು ಬಾಂಡಿಂಗ್ ಎಲ್ಲ ಹೇಗಿದೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಸೊ ಇವಾಗ ಇಲ್ಲಿ ಟೊಮ್ಯಾಟೊ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಆದಮೇಲೆ ನನಗೆ ಫಿಶ್ ಅಂಜಲ್ ಫಿಶ್ ಫ್ರೈಗೂ ಬೇಕು, ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕಿಟ್ಕೊಂಡಿದ್ದೀನಿ. ಒಂದಿಷ್ಟು ಹಾಕಿದ್ರೆ ಸಾಕು. ಫ್ರೈ ಆದಮೇಲೆ ಇವಾಗ ನೆಕ್ಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇದು ಫುಲ್ ಗಟ್ಟಿದೆ, ಆಮೇಲೆ ಫುಲ್ ನೀರು ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ತರಬೇಕು. ಇದನ್ನು ಮಸಾಲ ಗ್ರೇವಿ ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ನಾನು ನೆಕ್ಸ್ಟು ಪೌಡರ್ ಎಲ್ಲ ಖಾರದ ಪುಡಿ ಎಲ್ಲ ಹಾಕ್ತೀನಿ. ಲಾಸ್ಟಲ್ಲಿ ಇನ್ನೇನೋ ಆಫ್ ಮಾಡಬೇಕು. ಲಾಸ್ಟಲ್ಲಿ ಒಂದು 5 ನಿಮಿಷ ಇರೋ ಹಾಗೆ ನಾನು ಫಿಶ್ನ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ. ನಾನು ಫಿಶ್ಶಿಗೂ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕಬೇಕು.
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಇಷ್ಟು ಮೆಂತ್ಯ, ಕಾಳುಮೆಣಸು ಅನ್ಸುತ್ತಿದಲ್ವ ಅದೇ ನೀರನ್ನ ಯೂಸ್ ಮಾಡ್ಕೋಬೇಕು. ಇವಾಗ ನಾನು ಒಣಮೆಣಸಿಕಾಯಿ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದೆ ಅಲ್ವಾ, ಸೊ ನೋಡಿ ಪೇಸ್ಟ್ ಎಷ್ಟು ರೆಡ್ ಆಗಿದೆ ಅಂತ. ಇವಾಗ ಈ ಹಲೋ ಗಾಯ್ಸ್, ಸೊ ಇವಾಗ ಫಿಶ್ ಸಾಂಬಾರು ರೆಡಿ ಆಯಿತು, ಫಿಶ್ ಫ್ರೈಯು ರೆಡಿ ಆಯಿತು. ಎರಡು ಮಾಡೋಷ್ಟರಲ್ಲಿ ಫುಲ್ ಸುಸ್ತಾಗೋಯಿತು. ಬಿಸಿಲು ಬೇರೆ ಇದೆ, ಸೊ ಅಡುಗೆ ಮನೇಲಿ ಜಾಸ್ತಿ ಹೊತ್ತು ನಿಲ್ಲೋಕ್ಕೆ ಆಗೋಲ್ಲ. ಇವಾಗ ನಮ್ಮ ಅಮ್ಮನ ಫೈನಲಿ ಅವ್ರನ್ನ ಅಡುಗೆ ಮನೆಗೆ ಬಿಟ್ಟೇ ಇಲ್ಲ, ಏನು ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಹೇಳಿ ಹೇಗೆ ಮಾಡಿದ್ದೀನಿ ಅಂತ ಅವ್ರ ಒಪಿನಿಯನ್ನ ಕೇಳ್ತೀನಿ. ಓಕೆ, ಸೊ ಬನ್ನಿ, ಲೆಟ್ಸ್ ಗೋ. ಹಾಯ್ ಅಮ್ಮ. ಹಾಯ್. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಸೊ ಇವತ್ತು ನಿಮಗೋಸ್ಕರ ನಾನು ನಿಮಗೆ ಬೆಳಗ್ಗೆಯಿಂದನೂ ಅಡುಗೆ ಮನೆಗೆ ಬಿಟ್ಟಿಲ್ಲ. ಹೆಂಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ, ಫುಲ್ ಆರಾಮ್ ಅನಿಸ್ತಾ ಇದೆಯಾ? ಆರಾಮಾಗಿ ಕೂತಿದ್ದೀನಿ. ಸೊ ಇವಾಗ ನಿಮಗೋಸ್ಕರ ನಾನು ಫಸ್ಟ್ ಟೈಮ್ ಫಿಶ್ ಎಲ್ಲ ಟ್ರೈ ಮಾಡಿರೋದು ನಾನು. ಅದಕ್ಕೆ ಫಿಶ್ ಸಾಂಬಾರ್ ಆಮೇಲೆ ಫಿಶ್ ತವಾ ಫ್ರೈ ಎರಡೂ ಮಾಡಿದ್ದೀನಿ. ಸೊ ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ನೀನು ಟೇಸ್ಟ್ ಮಾಡಿ ಹೇಳ್ಬೇಕಾಯ್ತಾ? ಓಕೆ. ತುಂಬ ಚೆನ್ನಾಗಿದೆ. ಯಾವ್ದು ಜಾಸ್ತಿ ಚೆನ್ನಾಗಿದೆ? ಫಿಶ್ ಫ್ರೈ ಚೆನ್ನಾಗಿದೆ. ಇದು ಇದು ಚೆನ್ನಾಗಿದೆ. ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮಗಳೇ. ಥ್ಯಾಂಕ್ ಯು, ಇಟ್ಸ್ ಓಕೆ. ಹಲೋ ಗಾಯ್ಸ್, ಸೊ ಇವಾಗ ನೋಡಿದ್ರಿ ಅಲ್ವಾ ನಮ್ಮಮ್ಮ ಊಟ ಮಾಡಿದ್ರು, ಮತ್ತು ಅವ್ರ ರಿಯಾಕ್ಷನ್ ಕೂಡ ನಿಮಗೆ ತೋರಿಸಿದ್ದೀನಿ. ಆ್ಯಕ್ಚುಲಿ ಅವ್ರು ಸ್ವಲ್ಪ ಶೈ, ಅದಕ್ಕೆ ಜಾಸ್ತಿ ಮಾತಾಡಿಲ್ಲ, ಬಟ್ ಫುಲ್ ಖುಷಿಯಿಂದ ಊಟ ಮಾಡಿದ್ರು. ನನಗೂ ಫುಲ್ ಖುಷಿ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನೀವೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.